ತೆಗೆದುಹಾಕ್ಬಿಡ್ತಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಇನ್ನು ಮುಂದೆ ಎಚ್ಚರಿಕೆ ಗಂಟೆ ಇದು ಕುಮಾರಸ್ವಾಮಿ ಅವ್ರಿಗೆ. ಮೋದಿಯವರು ಮೊದಲಿನ ಪ್ರಾಶಸ್ತ್ಯ ಕೊಡಲಾರರು ಅಂತಂದ್ಬಿಟ್ಟು, ಜೊತೆಗೆ ಅವ್ರು ಇನ್ನೇನೇ ಇದ್ರೂ ಕೂಡ ಮತ್ತೆ ಮೋದಿಯವರ ಒಲವನ್ನು ಗಳಿಸ್ಕೋಬೇಕು ಅಂದ್ರೆ ಮಂತ್ರಿಯಾಗಿ ಕೆಲಸ ಮಾಡ್ಕೋಬೇಕು. ರಾಜಕೀಯವಾಗಿ ಇಲ್ಲಿ ಈಗ ಇಷ್ಟಕ್ಕೆ ಅವರು ಅಸಮಾಧಾನಗೊಂಡು BJP ಮೈತ್ರಿಯನ್ನು ಕಡಿಸ್ಕೊಂಡ್ಬಿಟ್ರೆ ಅದು ಒಂಥರ ಡ್ಯಾಮೇಜಿಂಗ್ ಆಗುತ್ತೆ. ಜೊತೆಗೆ ತಮ್ಮ ಕುಟುಂಬದ ಒಟ್ಟಾರೆ ವರ್ಚಸ್ಸು ಕಡಿಮೆ ಆಗಿದ್ದು ಗೊತ್ತಿದ್ರೂ ಕೂಡ ತಮ್ಮ ಮಗನ ಪುಷ್ ಮಾಡೋದು ಭಾಳ ತಪ್ಪದು. ಸೂರಜ್ ಪ್ರಜ್ವಲ್ ನೆರಳು ಇಡೀ ದೇವೇಗೌಡರ ಕುಟುಂಬದಲ್ಲಿ ಆವರಿಸ್ಕೊಂಡ್ಬಿಟ್ಟಿದೆ. ಅವ್ರು ಅರ್ಥ ಮಾಡ್ಕೊಂಡಿಲ್ಲ ಅದನ್ನು. ಅಟ್ಲೀಸ್ಟ್ ಈ ಸಂದರ್ಭದಲ್ಲಿ ಸುಮ್ಮನೆ ಇರಬೇಕಾಯ್ತು, ತಮ್ಮ ಮನೆ ಮಕ್ಕಳನ್ನ ಬಿಡಬಾರ್ದಾಗಿತ್ತು. ಹಾಗಾಗಲಿಲ್ಲ. 3 ತಿಂಗಳಿಂದನೂ ಆ ಯೋಗೇಶ್ವರ್ಗೆ ಲೆಕ್ಕ ಮೀನಾಮೇಷ ಮಾಡಕ್ಕೆ ತುದಿಗಾಲ ಮೇಲೆ ನಿಲ್ಲಿಸ್ಬಿಟ್ಟು ಆಟ ಆಡ್ತಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಮ್ಮ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಯೋಜನೆಗಳು ಜನರ ಪರ ಬಡವರ ಪರ ರೈತರ ಪರ ಇರ್ತಕ್ಕಂಥದ್ದನ್ನು ಜನ ಮೆಚ್ಚಿ ಇವತ್ತು BJP ಅವರು ಇವತ್ತೇನು ಜಾತಿವಾದದ ರಾಜಕಾರಣ ಕಮ್ಯುನಲ್ ಪಾಲಿಟಿಕ್ಸ್ ಮಾಡೋಕ್ಕೆ ಹೊರಟರು, ಅದಕ್ಕೆಲ್ಲದಕ್ಕೂ ಕೂಡ ಒಂದು ಬ್ರೇಕ್ ಹಾಕಿ ಇವತ್ತು ಜಾತ್ಯತೀತವಾದಂಥ ಪ್ರಗತಿಪರವಾದಂಥ ಜನಪರವಾದಂಥ ಸರ್ಕಾರಕ್ಕೆ ಒಂದು ಅಭೂತಪೂರ್ವಕವಾದಂಥ ಒಂದು ಮೆಸೇಜ್ ಕೊಟ್ಟಿದ್ದಾರೆ. ನಿಮ್ಮ ಮೇಲೆ ಸಾಕಷ್ಟು ಅಲಿಗೇಷನ್ ಮಾಡಿದ್ರು, ಮೂಡ ವಾಲ್ಮೀಕಿ ರೀತಿ ಆರೋಪಗಳನ್ನು ಸಾಕಷ್ಟು ಮಾಡಿದ್ರು, ಪ್ರತಿಭಟನೆಗಳು. ಇವಾಗ ತಾವು ನೋಡ್ದಂಗೆ ಯಾವುದೇ ಒಂದು ಮಾಡಿದಂಥ ಆರೋಪಕ್ಕೆ ಯಾವುದೇ ಒಂದು ಬುನಾದಿನೇ ಇರಲಿಲ್ಲ. ಬುನಾದಿ ಇಲ್ಲದಿದ್ದಂಥ ಆರೋಪಗಳನ್ನ ಮಾಡಿದ್ದಂಥದ್ದು ನಮ್ಮ ಸರ್ಕಾರ ಪಾರದರ್ಶಕವಾಗಿ ಮಾಡಿದಂಥ ಆರೋಪಗಳೆಲ್ಲವನ್ನೂ ಕೂಡ ತನಿಖೆ ಮಾಡೋದನ್ನು ಕರ್ನಾಟಕ ರಾಜ್ಯದ 7 ಕೋಟಿ ಜನ ಒಪ್ಪಿ ಇವತ್ತು 3 ಕ್ಷೇತ್ರಗಳಲ್ಲಿ ನಾವು ಬರೀ ಬೆಂಗಳೂರು ಅಂದರೆ ಒಂಥರ ಆಗ್ಬೋದು, ಅಥವಾ ಬರೀ ಎಲ್ಲೋದು ಉತ್ತರ ಕರ್ನಾಟಕದಲ್ಲಿ ಆದರೆ ಒಂಥರ ಆಗ್ಬೋದು. ಇವತ್ತು ನಾವು 3 ಭಾಗದಲ್ಲಿ ನೋಡಿದ್ದೀವಿ. ಬೆಂಗಳೂರು ಸುತ್ತಮುತ್ತಲಿರ್ತಕ್ಕಂಥ ಹಳೆ ಮೈಸೂರಲ್ಲಿ ನೋಡಿದ್ದೀವಿ ನಾವು. ಇವತ್ತು ಶಿಗ್ಗಾವಿ ಅಂತಂದರೆ ಉತ್ತರ ಕರ್ನಾಟಕ, ಒಂದು ಮಧ್ಯ ಕರ್ನಾಟಕ ನಾವು ನೋಡಿದ್ದೀವಿ. ಸಂಡೂರನ್ನ ನೋಡಿದ್ರೆ ಮೇಲ್ಭಾಗ ನಾವು ಹತ್ರ ನಾವು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಾವು ನೋಡಿದ್ದೀವಿ. ಎಲ್ಲ ಭಾಗದಲ್ಲಿ ಕೂಡ ಫಲಿತಾಂಶ ಸಣ್ಣ ಪುಟ್ಟ ಮಾರ್ಜಿನಲ್ಲ, ಒಳ್ಳೆ ಕಂಫರ್ಟಬಲ್ ಮಾರ್ಜಿನಲ್ಲಿ 16,000ಕ್ಕಿಂತ ಜಾಸ್ತಿ ಮಾರ್ಜಿನಲ್ಲಿ ಗೆಲ್ತಾ ಇರೋದ್ರಿಂದ ಮತದಾರರು ಇವತ್ತು ಕಾಂಗ್ರೆಸ್ ಸರ್ಕಾರದ ಪರ ಇದ್ದಾರೆ ಅಂತ ವಿಶ್ವಾಸ ನಮಗೆ. ಗ್ಯಾರಂಟಿ ಯೋಜನೆ ಕೈ ಹಿಡಿದಿದೆ, ಅಭಿವೃದ್ಧಿ ಕೈ ಹಿಡಿದಿದೆ. ನಮ್ಮ ಸರ್ಕಾರ ಪಾರದರ್ಶಕವಾಗಿ ಆಡಳಿತ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕೈ ಕಚ್ಚಿದೆ, ನಮ್ಮ ಕೈ ಹಿಡಿದಿದೆ. ಎಲ್ಲರೂ ಕೂಡ ಅನುಕೂಲ ಆಗ್ತಾ ಬರ್ತಾರೆ. ಈಗಾಗಲೇ ನಾನು ನಿನ್ನೆ ತಾನೇ ನಮ್ಮ ಹೊಸಕೋಟೆ ತಾಲೂಕಲ್ಲಿ ಸುಮಾರು ಒಂದು 25 ಕೋಟಿ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಟು ನಾನು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಎಲ್ಲ ಕಡೆ ಕೂಡ ಅಭಿವೃದ್ಧಿ ಆಗ್ತಾ ಇದೆ. ನಮ್ಮ ಸರ್ಕಾರ ದಾಸೋಹಾನೂ ಮಾಡ್ತಾ ಇದೆ, ಕಾಯಕನೂ ಮಾಡ್ತಾ ಇದೆ. ಕರ್ನಾಟಕ ರಾಜ್ಯದ ಸಮಗ್ರವಾದಂಥ ಅಭಿವೃದ್ಧಿ ನಾವು ಮಾಡ್ತೀವಿ. ಥ್ಯಾಂಕ್ ಯು. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಸಂಭ್ರಮ. ನಾನು ಆ ಬಾವುಟ ತೋರಿಸ್ತಾ ಇದ್ರು, ಬಾಯ್ ಬಾಯ್ ಬೊಮ್ಮಾಯಿ ಅಂತಿತ್ತು. ಆಗ್ಲೇ ನಾನು ವೆಂಕಟೇಶ್ವರನ್ ಪ್ರಶ್ನೆ ಮಾಡೋಣ ಅಂತ ಇದೆ. 3 ದಶಕಗಳಿಂದ ಸಾಧ್ಯವಾಗದೆ ಏನ್ ಹೇಳ್ತೀರಾ? ಗೆಲುವು ಖಚಿತವಾಗಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಏನು ಕೊಡುಗೆ ಇದೆ ಜನರಿಗೆ, ಅದು ನಮ್ಮ ಕಾಂಗ್ರೆಸ್ ಪಕ್ಷದ 3 ಕ್ಷೇತ್ರದಲ್ಲಿ ಮುನ್ನಡೆಯಲ್ಲಿದೆ. ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಯಾಶೀರ್ ಖಾನ್ ಪಠಾಣ್ ಅವರು ಗೆಲುವಿನ ಕೊನೆಯ ಗಳಿಗೆಯಲ್ಲಿದ್ದಾರೆ. ಆಗ ಇವತ್ತು ಮಹಿಳೆಯರಿಗೆ ಕೊಟ್ಟಂತ 4 ಯೋಜನೆಗಳಿರ್ಬೋದು, ಇವತ್ತು ಜನಪರ ಕಾರ್ಯಕ್ರಮಗಳಿರ್ಬೋದು, ಇದು ಕಾಂಗ್ರೆಸ್ ಪಕ್ಷದ ಕೊಡುಗೆ. ಈ ಎಲ್ಲ ಕೊಡುಗೆಗೆ ಜನರ ಆಶೀರ್ವಾದ ನಮಗೆ ತಲುಪಿದೆ. ಇವತ್ತು ನಾವು ಎಲ್ಲರೂ ಸಹಿತ ಇಲ್ಲಿ ಬಹಳ ಮಂದಿ ನಮ್ಮ ಯುವಕರು ಹಿರಿಯರು ಎಲ್ಲರೂ ಬಂದಿದ್ದಾರೆ. ಇವತ್ತು ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ನಮ್ಮ ಎಲ್ಲ ಜನರ ಇಷ್ಟೊಂದು ಟಫ್ ಆಗಿರುವಂತ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಇಷ್ಟೊಂದು ಮುನ್ನೆಲೆಗೆ ಬರೋದಕ್ಕೆ ಕಾರಣ ಏನಿರ್ಬೋದು? ಕಾರಣ ನಮ್ಮ ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಕೊಡುಗೆಗಳು. ನಾವೇನು ಪ್ರಾಮಿಸ್ ಮಾಡಿದ್ವಿ, ನಾವೇನು ಗ್ಯಾರಂಟಿ ಕೊಟ್ಟಿದ್ವಿ, ಆ ಗ್ಯಾರಂಟಿಗಳಿಗೆ ಜನರು ಅದು ಒಂದು ಜನರಿಗೆ ಮುಟ್ಟದಂತ ಗ್ಯಾರಂಟಿಯನ್ನ ಆಶೀರ್ವಾದ ಮಾಡಿದ್ದಾರೆ. ಈಗ ಗ್ಯಾರಂಟಿಗಳೇ ಮುಖ್ಯ ಆಯ್ತಾ ಮೇಡಮ್? ಗ್ಯಾರಂಟಿಗಳೇ ಮುಖ್ಯ. ಯಾಕಂದ್ರೆ ಗ್ಯಾರಂಟಿಗಳಿರೋದು ಬಡ ಜನ ಸರ್ಕಾರದ್ದು ಬಡ ಜನರ ಗ್ಯಾರಂಟಿ ಬಡವರ ಪರವಾಗಿ ನಿಂತದ್ದು. ಕಾಂಗ್ರೆಸ್ ಸರ್ಕಾರ ಬಡವರ ಪರವಾಗಿ ನಿಂತದ್ದು. ಬಡವರ ಏಳಿಗೆನೇ ಕಾಂಗ್ರೆಸ್ ಸರ್ಕಾರದ ಏಳಿಗೆ. ನಮ್ಮ ಸರ್ಕಾರ ಬಂದಾಗಿನಿಂದ ಬಡವರು ನೆಮ್ಮದಿಯ ಜೀವನ ಮಾಡ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆನೇ 3 ಕ್ಷೇತ್ರದಲ್ಲಿ ನಾವು ಬಂದಿರತಕ್ಕಂಥ ಜಯ. ಚನ್ನಪಟ್ಟಣದಲ್ಲಿ 12ನೇ ಸುತ್ತಿನ ಮತ ಎಣಿಕೆ ಅಂತ್ಯ. ಇನ್ನೂ 8 ಇದೆ. ಆಮೇಲೆ ಒಂದು ಹೇಳ್ತೀನಿ ವೀಕ್ಷಕರೇ, ಮತ್ತೆ ಕೂಡ JDSನ ಅನೇಕರು ನಮಗೆ ಇಲ್ಲಿ ಮೆಸೇಜ್ ಆಗ್ತಾ ಇದ್ದಾರೆ, ಇಲ್ಲ ಸರ್ ಈಗ ಇನ್ನೂ ಬರುವ ಕ್ಷೇತ್ರ ನಮ್ಮದು, ಇನ್ನೂ ಬರುವ ಕ್ಷೇತ್ರ ನಮ್ಮದು ಅಂತೇಳಿ. ಅಲ್ಲ, ಅಲ್ಲಿ ತನಕ ನಾವು ತೋರಿಸ್ತೀವಿ, ಏನು ತೊಂದರೆ ಇಲ್ಲ. ನಾವು ಕರ್ನಾಟಕದ ಒಕ್ಕಲಿಗ ಸಮುದಾಯದ ಪರಮೋಚ್ಚ ನಾಯಕ DK ಶಿವಕುಮಾರ್ ಸಾಹೇಬರು ಅನ್ನೋದು ಇದು ಸಾಬೀತಾಗಿದೆ. ಸೊ NDA ಏನಿದು BJP JDS ಅಲಿಯನ್ಸು ಕರ್ನಾಟಕದಲ್ಲಿ ಕೆಲಸ ಮಾಡಲ್ಲ.
ನಮ್ಮ ಗ್ಯಾರಂಟಿಗಳನ್ನ ಬಡವರು ಕೈ ಹಿಡಿದಿದ್ದಾರೆ ಅನ್ನೋದಕ್ಕೆ ಇದು ನಿದರ್ಶನ ಸರ್. ಉಳಿದ 2 ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಆಲ್ರೆಡಿ ಈಗ ಸಂಡೂರು ಡಿಕ್ಲೇರ್ ಮಾಡಿದ್ದಾರೆ, ಈಗ ಶಿಗ್ಗಾವಿನೂ ಡಿಕ್ಲೇರ್ ಆಗ್ತಿದೆ. ಇದು 22,000 ಮೇಲೆ ಲೀಡ್ ಇದ್ದೀವಿ, ಆಲ್ಮೋಸ್ಟ್ ಆಲು 3 ಗೆದ್ದಂಗೆ. ಸೊ ಸಮೀಕ್ಷೆಗಳೆಲ್ಲ ಮತ್ತೆ ಉಲ್ಟಾ ಆಯಿತು. ಸರ್ ಬಿಜೆಪಿ ಜೆಡಿಎಸ್ ಕೇಳೋದಕ್ಕೆ ಇಷ್ಟಪಡ್ತಾರೆ ಸರ್. ಪ್ರದೀಪ್ ಅವರೇ, ಸಾಕಷ್ಟು ಅಲಿಗೇಷನ್ಸ್ ಅನ್ನ ನಿಮ್ಮ ಗೌರ್ಮೆಂಟ್ ಮೇಲೆ ಮಾಡಿದ್ರು, ಈಗಲೂ ಮಾಡ್ತಾನೆ ಇದ್ದಾರೆ. ಇನ್ಕ್ಲೂಡಿಂಗ್ ಈಗ ಪ್ರೀವಿಯಸ್ ವಕ್ಫ್ ಮೂಡ ವಾಲ್ಮೀಕಿ ಆದ್ಮೇಲೆ ವಕ್ಫ್ ತಂದ್ರು, ಆಮೇಲೆ ಜಮೀರ್ ಅಹಮದ್ ಮೇಲೆ ಅಲಿಗೇಷನ್ ಮಾಡಿದ್ರು. ಇದೆಲ್ಲದನ್ನು ಜನ ಅಕ್ಸೆಪ್ಟ್ ಮಾಡಿಲ್ಲ ಅಂತ ಅನ್ಸುತ್ತಾ ಸರ್? ನಾನು ಏನು ಗ್ರೌಂಡ್ ರಿಯಾಲಿಟಿ ಏನು ಅಂದರೆ, ನಾನು ಯೋಗೇಶ್ವರ್ ಅವ್ರ ಜೊತೆ DK ಸಾಹೇಬ್ರ ಜೊತೆ ಚನ್ನಪಟ್ಟಣದಲ್ಲಿ ಒಂದು 10 ದಿನ ಕ್ಯಾನ್ವಾಸ್ ಮಾಡುವಾಗ ನನಗೆ ಅರ್ಥ ಆಗಿದ್ದೇನು ಅಂದರೆ, ನಮ್ಮ ಅನಾಲಿಸಿಸೇ ಬೇರೆ, ಗ್ರೌಂಡ್ ರಿಯಾಲಿಟಿನೇ ಬೇರೆ. ಸಪೋಸ್ ನಾವು ಒಂದು 10 ಜನನ ಭೇಟಿ ಮಾಡಿದಾಗ 10 ಜನ ಏನು ಒಪಿನಿಯನ್ ಹೇಳ್ತಾರೆ ಅದ್ರ ಮೇಲೆ ಒಂದು ಒಪಿನಿಯನ್ ಬಿಲ್ಡ್ ಮಾಡ್ತೀವಿ. ಆದರೆ ನಾನೊಂದು 50-60 ಹಳ್ಳಿ ಅವ್ರ ಜೊತೆ ಸುತ್ತಿದಾಗ ನಮ್ಮ ಒಪಿನಿಯನ್ ಮೇಕಿಂಗೇ ಡಿಫ್ರೆಂಟ್ ಆಗುತ್ತೆ. ಸೊ ರೂರಲ್ ಇರಲು ಏರಿಯಾ ಯಾರೋ 2,000 ರೂಪಾಯಿ ತೊಗೊಳ್ಳೋ ಮಹಿಳೆ ನಮ್ಗೆ ಅದು ಹೆಂಗೆ ಮೋಸ ಮಾಡೋಕ್ಕೆ ಸಾಧ್ಯ? ಬಸ್ಸಲ್ಲಿ ಫ್ರೀಯಾಗಿ ಓಡಾಡಿ ಧರ್ಮಸ್ಥಳ ಮಂಜುನಾಥೇಶ್ವರ ದರ್ಶನ ಪಡ್ಕೊಂಡು, ಕೊಲ್ಲೂರು ಮೂಕಾಂಬಿಕೆ ದರ್ಶನ ಪಡೆದಿರೋ, ಚಾಮುಂಡೇಶ್ವರಿ ದರ್ಶನ ಪಡೆದಿರೋ ಹೆಣ್ಮಗಳು ನಮ್ಗೆ ಹೆಂಗೆ ಮೋಸ ಮಾಡ್ತಾರೆ? ಸೊ ನಮ್ಮ ಕೈ ಹಿಡಿದಿದ್ದಾರೆ. ಜೈ ಸಿದ್ದರಾಮಯ್ಯ, ಜೈ DK ಶಿವಕುಮಾರ್ ಸಾಹೇಬ್. ಸರ್, ಈಗ ಜಮೀರ್ ಅವ್ರ ಹೇಳಿಕೆ ಡ್ಯಾಮೇಜ್ ಆಗುತ್ತೆ, ಆ ರೀತಿ ಚರ್ಚೆ ಆಯಿತು, ಹೇಳಿಕೆಗಳಿಂದ ಚುನಾವಣೆ ಬಿದ್ದೋಗುತ್ತೆ, ಅದೆಲ್ಲ ಉಲ್ಟಾಗಿದೆ ಸರ್. ಏನು ಸಂದೇಶ ಸರ್? ಈಗ ಎಲೆಕ್ಷನ್ ಕ್ಯಾನ್ವಾಸ್ ಟೈಮಲ್ಲಿ ಏನಾಗುತ್ತೆ ಸರ್, ನಾವು ವೋಟರ್ಸ್ನ ಹಿಡಿದಿಟ್ಕೊಳ್ಳೋಕ್ಕೆ ಮಾತಿನ ಫ್ಲೋಲ್ಲಿ 1-2 ಪದ ಬರುತ್ತೆ. ಇದು ಯಾವುದು ಇಂಟೆನ್ಷನಲಿ ಮಾತಾಡಿರಲ್ಲ, ಮಾತಿನ ಫ್ಲೋಲ್ಲಿ 1-2 ಪದ ಬಂದ್ಬಿಡುತ್ತೆ. ಇರಲಿ, ಆದರೂ ಗೆದ್ದಿದ್ದೀವಿ. ನಮ್ಮ ಜಮೀರ್ ಅಣ್ಣನಿಗೂ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸರ್, ಮಹಾರಾಷ್ಟ್ರದ ನನಗೆ ಎಕ್ಸಾಕ್ಟ್ ಇನ್ನೂ ಅದು ನೋಡಿಲ್ಲ ಸರ್. ನಾವು ಹೇಳ್ತಾ ಇದೀವಿ ಸರ್, ಒನ್ ಸೈಡ್ ಚುನಾವಣೆ ಆಗಿದೆ ಸರ್ ಮಹಾರಾಷ್ಟ್ರದಲ್ಲಿ. ನೋಡಿದೆ ಸರ್, ಕಾಂಗ್ರೆಸ್ ಹೀನಾಯ ಸೋಲಾಗಿದೆ ಸರ್. ಇಲ್ಲ, ಹಂಗೇನಿಲ್ಲ. ನಾವಲ್ಲೂ ಮತ್ತೆ ಬಾವುಟ. ಹೇಗೆ ನೋಡ್ತೀರಾ ಸರ್ ಇದನ್ನು? ನಮಗೆ ಫಲಿತಾಂಶ ನಾವು ಗೆಲ್ತೀರಿ ಅಂತ ತಿಳ್ಕೊಂಡಿದ್ರಿ, 2 ಸೀಟು. ಆ ರೀತಿಯ ಹೋರಾಟಗಳನ್ನು ಕೂಡ ನಾವು ಮಾಡಿದ್ರಿ. ಆದರೆ ಬರ್ತಾ ಇರೋವಂಥ ರಿಸಲ್ಟ್, ಪ್ರಾರಂಭದಲ್ಲಿ ನಾವು ಮುನ್ನಡೆಯನ್ನು ಸಾಧಿಸ್ತೀರಿ. ಈಗ ಬರ್ತಾ ಇರೋವಂಥ ಒಂದು ರಿಸಲ್ಟ್ ನೋಡಿದ್ರೆ ಇಲ್ಲಿ ಅಂತರ ಭಾಳ ಜಾಸ್ತಿ ಆಗ್ತಾಯಿದೆ. ಕಾಂಗ್ರೆಸ್ ಗೆಲ್ಲುವಂಥದ್ದಕ್ಕೆ ಅಂತರ ಜಾಸ್ತಿ ಆಗ್ತಾಯಿದೆ. ಸೊ ಅದರಿಂದ ಇನ್ನೂ ಎಣಿಕೆ ಇದೆ, ಆದರೂ ನಮಗೇನು ಸಮಾಧಾನ ತಂದಿಲ್ಲ. ಆದರೆ BJP ಮತ್ತು JDS ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ರಿ. ಆದರೆ ಕಾಂಗ್ರೆಸ್ಸಿನ ಕೊನೆ ದಿನಗಳಲ್ಲಿ ಅವರು ಹಣದ ಹೊಳೆಯನ್ನು ಹರಿಸಿ ಒಂದು ಈ ಚುನಾವಣೆಯನ್ನು ಮಾಡಿದ್ದಾರೆ. ಅದರಿಂದ ನಮಗೆ ಮೈನಸ್ ಆಗಿದೆ. ಅದೇ ರೀತಿ ನಾವು ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಬೇಕಾದ್ರೂ ಕೂಡ ಕೊನೆಯ ಹಂತದಲ್ಲಿ ಚನ್ನಪಟ್ಟಣ ಮತ್ತು ಶಿಗ್ಗಾವಿ ಇವೆರಡು ಕೊನೆಯ ಹಂತದಲ್ಲಿ ನಾವು ಅಭ್ಯರ್ಥಿಗಳನ್ನು ಮಾಡಿದ್ರಿ. ಯಾಕಂದರೆ ಬೈ ಎಲೆಕ್ಷನ್ ಆಗ್ತೈತೆ ಅಂತ ಗೊತ್ತಿದ್ದರೂ ನಾವು ಒಂದು ಮುಂಚೆನೇ ಮಾಡಿದರೆ ಸೊ ಒಳ್ಳೆ ರಿಸಲ್ಟ್ ಬರ್ಬೋದಾಗಿತ್ತು ಅನ್ನೋದು ನನ್ನ ಬಯಕೆ. ಆದರೂ